ನಮಸ್ತೆ, ಹ್ಯಾಪಿ ಈವ್ನಿಂಗ್ ಆಲ್ ಆಫ್ ಯು. ಎಕ್ಸಲೆಂಟ್ ಈವ್ನಿಂಗ್. ಜೈ ಗುರುದೇವ್, ಎಲ್ಲರಿಗೂ ಸ್ವಾಗತ. ನಮಸ್ತೆ ನಮಸ್ತೆ ಗುರುಗಳೇ, ಎಲ್ಲರೂ ಗುರುಜಿ, ಜೈ ಗುರುದೇವ್. ಸರ್ ನಮಸ್ತೆ ಗುರುಜಿ. ಗುರುಜಿ ಗುರುಭ್ಯೋ ನಮಃ. ಹ್ಯಾಪಿ ಈವ್ನಿಂಗ್ ಗುರುಗಳೇ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಹ್ಯಾಪಿ ಈವ್ನಿಂಗ್. Happy evening, sir. Good evening, Guruji. Again, happy evening, sir. ಮೆಡಿಟೇಷನ್ ಮಾಡ್ತೀರಾ? ಗುರುಜಿ, ಹ್ಯಾಪಿ ಈವ್ನಿಂಗ್ ಗುರುಜಿ. ಮೆಡಿಟೇಷನ್ ಮಾಡ್ಬೇಕು ಹೋಗ್ರೆ ನಾನು. ಎಸ್. ಸೊ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸಹಜ ಧ್ಯಾನ ನೈಟ್ ಮೆಡಿಟೇಷನ್ ಚಾಲೆಂಜ್. ಸೊ ಡೇ 2 ನಿನ್ನೆ ನಾವು ಮಾಡಿದ್ವಿ ಅಂಡ್ ಇವತ್ತು ಕೂಡ ಮತ್ತೆ ಸೆಕೆಂಡ್ ಡೇ ಜಾಯಿನ್ ಆಗಿದ್ದೀವಿ. ಸೊ ನಿನ್ನೆ ಅಟೆಂಡ್ ಮಾಡಿದಂಥವ್ರು ಟೆಲ್ ಮಿ, ನೈಟ್ ನಿದ್ದೆ ಹೇಗ್ ಮಾಡಿದ್ರಿ? ಬೆಳಗ್ಗೆ ಹೇಗಿತ್ತು? ಹೋಲ್ ಡೇ ಹೇಗಿತ್ತು ಇವತ್ತು? ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು ಗುರುಗಳೇ. ಫುಲ್ ಹೇಳ್ಬೇಕಾದ್ರೆ ಫ್ರೆಶ್ ಆಗಿದ್ವಿ ಗುರುಜಿ ಬೆಳಗ್ಗೆ. ಸೂಪರ್. ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಪ್ರತಿಯೊಬ್ರು ಪ್ರೇಯರ್ ಗ್ರಾಟಿಟ್ಯೂಡ್ ಒಂದಿಗೆ ಶುರು ಮಾಡೋಣ. ಸೊ ಪ್ರತಿ ರಾತ್ರಿ ಮಲಗಬೇಕಾದ್ರೆ ಗ್ರಾಟಿಟ್ಯೂಡ್ ಇಂದ ಎಂಡ್ ಮಾಡ್ತೀವಿ ದಿನವನ್ನ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಗ್ರಾಟಿಟ್ಯೂಡ್. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನು ನೇರ ಇರಲಿ. ಶೋಲ್ಡರ್ ರಿಲ್ಯಾಕ್ಸ್. ಕಣ್ ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಅಬ್ಸರ್ವ್ ಮಾಡಿ. ನೀವು ಅಬ್ಸರ್ವ್ ಮಾಡಿ. ನಿಮ್ಮ ಉಸಿರಾಟವನ್ನ ಅಬ್ಸರ್ವ್ ಮಾಡಿ. ನಿಮ್ಮ ಎನರ್ಜಿಯನ್ನ ಗಮನಿಸಿ. ಇನ್ಹೇಲ್ ಮಾಡಿ, ಪಾಸಿಟಿವ್ ಎನರ್ಜಿ ಒಳಗಡೆ ತಗೊಳ್ಳಿ. ಎಕ್ಸೇಲ್ ಮಾಡಿ, ಯಾವುದೇ ತರದ ಟೆನ್ಷನ್, ಸ್ಟ್ರೆಸ್, ಇವತ್ತಿನ ನೆಗೆಟಿವ್ಸ್ ಎಲ್ಲ ರಿಲೀಸ್ ಮಾಡಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಪೂರ್ವಜರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ. ಗ್ರಾಟಿಟ್ಯೂಡ್ನ ಸಲ್ಲಿಸಿ. ನಮಗೋಸ್ಕರ ಲೈಫಲ್ಲಿ ಎಷ್ಟೆಲ್ಲ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಾದಚರಣ ಸ್ಪರ್ಶ ಮಾಡ್ತಾ ಬ್ಲೆಸ್ಸಿಂಗ್ ಪಡ್ಕೊಳ್ಳಿ. ಹಾಗೆ ನಮ್ಮ ಲೈಫಲ್ಲಿ ಕೆಲವು ಇಂಪಾರ್ಟೆಂಟ್ ವ್ಯಕ್ತಿಗಳಿರ್ತಾರೆ. ಒಂದು 3-4 ಜನ ವ್ಯಕ್ತಿಗಳನ್ನ ನೆನಪಿಸ್ಕೊಳ್ಳಿ. ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ ಸಲ್ಲಿಸಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋಣ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ನಮ್ಮ ಲೈಫಲ್ಲಿ ಕೇಳಿದಿರಾನೆ ಭಗವಂತ ಎಷ್ಟೊಂದೆಲ್ಲ ಕೊಟ್ಟಿದ್ದಾನೆ. ಒಂದಷ್ಟು ವಿಚಾರಗಳಿಗೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಸ್ಟ್ರಾಂಗ್ ಬಾಡಿ. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಹೆಲ್ತ್. ಥ್ಯಾಂಕ್ ಯು ಫಾರ್ ಹೈ ಎನರ್ಜಿ. Thank you for all the knowledge. Thank you for the learnings. Thank you for the education. Thank you for lovely family. Thank you for love and affection. Thank you for wonderful job, my business. Thank you for friends, colleagues, support. Thank you for all the money I am earning. Thank you for all the opportunities. Thank you for all the things I am using. Vastugaligella, thank you. Thank you for the food. Thank you for air, water. Thank you for today. Thank you for this life. Thank you for everything. Thank you, thank you, thank you. ಫೀಲ್ ಮಾಡಿ, ಗ್ರಾಟಿಟ್ಯೂಡ್ನ ಫೀಲ್ ಮಾಡಿ. ಹಾಗೆ ಇವತ್ತಿನ ದಿನವನ್ನ ನೆನಪಿಸ್ಕೊಳ್ಳಿ. ಹೋಲ್ ಡೇ ಏನೇನೆಲ್ಲ ಮಾಡಿದ್ರಿ.
ಹೋಲ್ ಡೇನಲ್ಲಿ ಏನೇನೆಲ್ಲ ಒಳ್ಳೇದಿತ್ತು, ಚೆನ್ನಾಗಿತ್ತು, ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಕ್ತು, ಒಂದು 5-6 ವಿಚಾರಗಳನ್ನ ನೆನಪಿಸ್ಕೊಳ್ತಾ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳ್ತಾ ಹೋಗಿ. ಇವತ್ತು ಒಳ್ಳೆ ಊಟ ಮಾಡಿದ್ರಿ, ಥ್ಯಾಂಕ್ ಯು ಹೇಳಿ. ಖುಷಿಯಾಗಿದ್ರಿ, ಥ್ಯಾಂಕ್ ಯು ಹೇಳಿ. ಅನ್ಕೊಂಡಿದ್ ಕೆಲಸ ಎಲ್ಲ ಮುಗಿಸಿದ್ರಿ ಇವತ್ತು, ಥ್ಯಾಂಕ್ ಯು ಹೇಳಿ. ಹೋಲ್ ಡೇನಲ್ಲಿ ಏನೇನೆಲ್ಲ ಒಳ್ಳೇದಾಯ್ತು ಅದಕ್ಕೆಲ್ಲ ಥ್ಯಾಂಕ್ ಯು ಹೇಳ್ತಾ, ಡೀಪ್ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ, ರಬ್ ಯೋರ್ ಪಾಮ್ಸ್, ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, gently and slowly open your eyes. Right. So let's start. ಬರೀಯೋಣ. ಓಕೆ, ಸೊ ಬರೀರಿ ಎಲ್ಲರೂ. ಓಪನ್ ಯುವರ್ ಡೈರಿ, ನೋಟ್ಬುಕ್. ಅಟ್ಲೀಸ್ಟ್ ಒಂದು 5 ವಿಚಾರಗಳಿಗೆ ಗ್ರಾಟಿಟ್ಯೂಡ್ನ ಸಲ್ಲಿಸಿ. ಲೈಫಲ್ಲಿ ಏನೆಲ್ಲ ಒಳ್ಳೇದಿದೆ, ಏನ್ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಕ್ಕಿದೆ, ನೆನ್ನೆ ಏನ್ ಬರೆದಿದೆ ಅದ್ ಬಿಟ್ಬಿಡಿ, ಹೊಸದಾಗಿ ಏನಾದ್ರು ಬರೀರಿ. ಥ್ಯಾಂಕ್ ಯು ಫಾರ್ ಮೈ ವೆಹಿಕಲ್. ಓಡಾಡಲಿಕ್ಕೆ ಒಂದು ಗಾಡಿ ಇದೆಯಲ್ವಾ, ಸೊ ಥ್ಯಾಂಕ್ ಯು ಹೇಳಿ ಅದಕ್ಕೆ. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ ಮೈ ವೆಹಿಕಲ್. ಗಾಡಿ ಇರ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಲ್ವಾ, ಗಾಡಿ ಇದೆ, ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ ಮೈ ಹೌಸ್. ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆನೇ ಆಗಿರ್ಬೋದು, ಇರ್ಲಿಕ್ಕೆ ಒಂದು ಜಾಗ ಇದೆ ಅಲ್ವಾ. ಎಷ್ಟೋ ಜನಕ್ಕೆ ಇರ್ಲಿಕ್ಕೆ ಜಾಗನೇ ಇರಲ್ಲ, ಕಾಡಲ್ಲಿ ಇರ್ತಾರೆ, ಎಲ್ಲೋ ರೋಡಲ್ಲಿ ಇರ್ತಾರೆ, ಅನಾಥರಾಗಿರ್ತಾರೆ. ಸೊ ನಮಗೊಂದು ಮನೆ ಅಂತ ಇದೆ, ಸೊ ಥ್ಯಾಂಕ್ ಯು ಹೇಳಿ. ಎಷ್ಟೊಂದು ಬಟ್ಟೆಗಳಿದೆ, ಥ್ಯಾಂಕ್ ಯು ಹೇಳಿ. ಸೊ ರೈಟ್ ಡೌನ್, ಬರೀರಿ. ಒಂದು 5 ವಿಚಾರಗಳಿಗೆ ಕೃತಜ್ಞತೆನ ಸಲ್ಲಿಸಿ. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ 1 2 3 4 5. ನಾನು ತುಂಬಾನೇ ಖುಷಿಯಿಂದ ಕೃತಜ್ಞತೆನ ಸಲ್ಲಿಸ್ತಾ ಇದ್ದೀನಿ. ನನ್ನ ಮನೆಗೆ ಉಳಿಲಿಕ್ಕೆ ಜಾಗ ಇದೆ ನನಗೆ, ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಫಾರ್ ಮೈ ಜಾಬ್. ಮಾಡ್ಲಿಕ್ಕೆ ಒಂದು ಕೆಲಸ ಇದೆ, ಉದ್ಯೋಗ ಇದೆ. ಎಷ್ಟೋ ಜನಕ್ಕೆ ಜಾಬ್ ಇಲ್ಲ, ಬಿಸ್ನೆಸ್ ಇಲ್ಲ, ಬಟ್ ಅಟ್ಲೀಸ್ಟ್ ನಿಮ್ಗೊಂದು ದುಡಿಮೆಗೆ ಒಂದು ಅವಕಾಶ ಇದೆ. ಸೊ ಬರಿಬೇಕಾದ್ರೆ ಫೀಲ್ ಮಾಡಿ, ಆಸ್ ಇಫ್ ಅದಿಲ್ಲ ಅಂದಿದ್ರೆ ಹೆಂಗಿರ್ತಾ ಇತ್ತು. ಈಗ ಇರೋದ್ರಿಂದ ಎಷ್ಟು ನಿಮಗೆ ವಾವ್ ಅನ್ನಿಸ್ತಾ ಇದೆ, ಒಳ್ಳೇದು ಅನ್ನಿಸ್ತಾ ಇದೆ. ಗ್ರಾಟಿಟ್ಯೂಡ್ನ ಫೀಲ್ ಮಾಡಿ ಬರೀರಿ. ಡನ್ ಆದಂತವ್ರು ಒಂದು ಲೈನ್ ಹಾಕಿ ಕೆಳಗಡೆ ಟು ಡೂ ಲಿಸ್ಟ್ ಬರೀರಿ. ಟು ಡೂ ಲಿಸ್ಟ್, ನಾಳೆಗೆ ನಿಮ್ಮ ಇಂಪಾರ್ಟೆಂಟ್ ವರ್ಕ್ಸ್ಗಳೇನಿದೆ, ಟಾಸ್ಕ್ಗಳೇನಿದೆ, ಕೆಲಸಗಳೇನಿದೆ ಲಿಸ್ಟ್ ಮಾಡಿ. ಅಟ್ಲೀಸ್ಟ್ ಒಂದು 5-6 ಕೆಲಸಗಳನ್ನ ಬರೀರಿ. ಸರ್ ನಾನೇನ್ ಸರ್ ಹೌಸ್ ವೈಫು, ಮನೇಲೇ ಇರ್ತೀನಿ, ಎದ್ದು ಅಡುಗೆ ಮಾಡೋದು ಅಷ್ಟೇ ಕೆಲಸ. ಬರೀರಿ. ಕೆಲವು ಪೆಂಡಿಂಗ್ ವರ್ಕ್ಸ್ ಇರುತ್ತೆ, ಅನ್ಕೊಂಡಿರ್ತೀರಾ, ಮಾಡ್ತಾ ಇರಲ್ಲ, ನಾಳೆ ಇದನ್ನ ಮಾಡೇ ಮಾಡ್ತೀನಿ ಅಂತ ಬರೀರಿ. ಕೆಲವು ನಿಮ್ಮ ಇಂಪಾರ್ಟೆಂಟ್ ವರ್ಕ್ಸ್, ಟಾಸ್ಕ್ ಲಿಸ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಡೆಡ್ ಲೈನು ಬಿಡಿರಿ. ಇಷ್ಟು ಗಂಟೆ ಒಳಗಡೆ ಇದನ್ನ ಮುಗಿಸ್ತೀನಿ ಅನ್ನೋ ತರ. ಕೆಲವು ಬ್ಯಾಂಕ್ ವರ್ಕ್ ಇರುತ್ತೆ, ಮತ್ತೊಂದು ಇರುತ್ತೆ, ಸೊ ಇಷ್ಟು ಟೈಮಲ್ಲಿ ಅದನ್ನ ಮುಗಿಸ್ತೀನಿ ನಾನು. ರೈಟ್ ಯುವರ್ ಟು ಡೂ ಲಿಸ್ಟ್. ಸೊ ಟು ಡೂ ಲಿಸ್ಟ್ ಬರೆಯೋದ್ರಿಂದ ರಾತ್ರಿನೇ ನೀವು ಯಾವಾಗ ತಲೆಯಲ್ಲಿರೋದನ್ನ ಪೇಪರ್ ಮೇಲೆ ಬರೀತೀರಾ, ಬುಕ್ಕಲ್ಲಿ ಬರೀತೀರಾ, ಅದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಕಮ್ಯಾಂಡ್ ಆಗ್ಬಿಡುತ್ತೆ. ಹೋಲ್ ನೈಟ್ ಸಂಭವ ಅದನ್ನ ಅಚೀವ್ ಆಗೋ ಥರ ಮೈಂಡ್ ಅದಕ್ಕೆ ವರ್ಕ್ ಮಾಡಕ್ ಶುರು ಮಾಡುತ್ತೆ. ಅಂಡ್ ನಾಳೆ ದಿನ ನೋಡ್ತೀರಾ ನೀವು ಆದಷ್ಟು ಅದನ್ನ ಅಚೀವ್ ಮಾಡ್ತೀರಾ. ಸೊ ಪವರ್ ಆಫ್ ರೈಟಿಂಗ್. ಎಸ್ ನಾಳೆ 7 ಚಕ್ರ ಫ್ರೀ ಕ್ಲಾಸ್ ಕೂಡ ಇದೆ. ಬೆಳಗ್ಗೆ 10:54ಕ್ಕೆ ಜಾಯಿನ್ ಆಗ್ತೀರಾ. ಅದು ಕೂಡ ಒಂದು ಟಾಸ್ಕ್. ನಾಳೆ ಫ್ರೀ ಕ್ಲಾಸ್ ಇದೆ ರೀ. 7 ಚಕ್ರ ಧ್ಯಾನ, 7 ಚಕ್ರ ಆಕ್ಟಿವೇಶನ್,
ಬ್ಲಾಕೇಜಸ್ ಬಗ್ಗೆ ಎಲ್ಲ ತಿಳ್ಕೊಳ್ತೀರಾ, ಕಲ್ತ್ಕೊಳ್ತೀರಾ. ಇಟ್ಸ್ ಅ ಫ್ರೀ ಕ್ಲಾಸ್. ಸೊ ಬೆಳಗ್ಗೆ 10:54ಕ್ಕೆ ಸೇಮ್ ಲಿಂಕ್, ಐ ಥಿಂಕ್ ಇದೇ ಸೇಮ್ ಲಿಂಕ್ ಇರುತ್ತೆ. ಸೊ ನೀವು ಜಾಯಿನ್ ಆಗಿ ಆ್ಯಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕಲೀಲಿ, ಅವ್ರಿಗೂ ಗೊತ್ತಾಗ್ಲಿ, ತಿಳ್ಕೊಳ್ಳಿ, ಕಲಿಯೋಣ. ಓಕೆ, ಡನ್. ಬರದ್ರಾ? ಲೆಟ್ ಮಿ ನೋ ಇಫ್ ಯು ಆರ್ ಡನ್. ಡಿ ಅಂತ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಡನ್ ಅಂತ ಹಾಕಿ. ರೈಟ್. ಸೊ ಲೆಟ್ಸ್ ಪ್ರಾಕ್ಟೀಸ್ ಬ್ರೀದಿಂಗ್ ಎಕ್ಸಸೈಸ್. ಓಕೆ, ಇವತ್ತೊಂದು ಹೊಸ ಬ್ರೀದಿಂಗ್ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಎಲ್ಲರೂ ಮಾಡ್ಬೇಕಾಗಿರೋಂಥದ್ದು, ಈವನ್ ಮಕ್ಕಳು, ದೊಡ್ಡವರು ಎಲ್ಲರೂ ಮಾಡಬೇಕು. ಯಾವಾಗ ಬೇಕಾದ್ರೂ ಮಾಡ್ಬೋದು, ಎಷ್ಟು ಸರಿ ಬೇಕಾದ್ರೂ ಮಾಡ್ಬೋದು. ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ನ ಪಡಿತೀರಾ ಈ ಒಂದು ಪ್ರಾಣಾಯಾಮದಿಂದ. ಯಾವುದದು? ಭ್ರಮರಿ ಪ್ರಾಣಾಯಾಮ. ಓಕೆ, ಭ್ರಮ ಅಂದ್ರೇನು? ಹುಳ ಅಲ್ವಾ? ಸೊ ಏನೊಂದು ಹಮ್ಮಿಂಗ್ ಬರ್ಡ್ ಅಂದ್ರೆ, ಸೊ ಹಮ್ಮಿಂಗ್ ಬರ್ಡ್ ಅಲ್ಲ, ಸೊ ಹಮ್ಮಿಂಗ್ ಸೌಂಡ್. ಸೊ ನಾವು ಒಂದು ಜೇನು ಹುಳ ಅಥವಾ ಏನ್ ಸೌಂಡ್ ಮಾಡುತ್ತಲ್ಲ, ಮಕಾರ ಅಥವಾ ನಕಾರ ಉಚ್ಚಾರಣೆಯನ್ನ ಮಾಡ್ತಾ ಅನುನಾಸಿಕ ಉಚ್ಚಾರಣೆ ಮಾಡೋಂಥದ್ದು. ಓಕೆ, ಸೊ ಹೇಗ್ ಮಾಡ್ಬೇಕು? ಇನ್ಫ್ಯಾಕ್ಟ್ ಈ ಪ್ರಾಣಾಯಾಮ ಏನಿದೆ, ಒಂದು ಭ್ರಮರಿ ಪ್ರಾಣಾಯಾಮ ನಿಮ್ಮ ಬ್ರೈನ್ ಅಲ್ಲಿ ಇರ್ತಕ್ಕಂಥ ನ್ಯೂರಾನ್ಸ್ ನ ಆಕ್ಟಿವೇಟ್ ಮಾಡಿಬಿಡುತ್ತೆ. ಅಂಡ್ ಭ್ರಮರಿ ಪ್ರಾಣಾಯಾಮದಿಂದ ಸಾಕಷ್ಟು ಬೆನಿಫಿಟ್ ಇದೆ. ಮೈಂಡ್ ಆಕ್ಟಿವ್ ಆಗುತ್ತೆ, ನೆಗೆಟಿವ್ಸ್ ಕ್ಲಿಯರ್ ಆಗುತ್ತೆ, ಹಾಫ್ ಹೆಡೇಕು ಇದೆಲ್ಲನೂ ಕ್ಲಿಯರ್ ಆಗುತ್ತೆ, ಮೈಂಡ್ ಕಾಮ್ ಆಗುತ್ತೆ, ಅಂಡ್ ನಿದ್ದೆ ಚೆನ್ನಾಗಿ ಬರುತ್ತೆ, ಅಮೇಝಿಂಗ್ ರಿಸಲ್ಟ್ಸ್ ಕೊಡುತ್ತೆ. ಇನ್ಫ್ಯಾಕ್ಟ್ ಮೈಂಡ್ ಅಲರ್ಟ್ ಆಗುತ್ತೆ. ಸೊ ಮಕ್ಕಳು ಓದೋಕಿನ ಮೊದಲು ಭ್ರಮರಿ ಪ್ರಾಣಾಯಾಮ ಮಾಡಿ ಓದೋದ್ರಿಂದ ಸಖತ್ತಾಗಿ ಕಲಿಬೋದು, ಮೆಮರಿ ಇಂಪ್ರೂವ್ ಆಗುತ್ತೆ, ಲಾಟ್ಸ್ ಆಫ್ ಬೆನಿಫಿಟ್ ಇಸ್ ದೇರ್. ಓಕೆ, ಸೊ ಹೇಗ್ ಮಾಡಬೇಕು? ಹೆಬ್ಬೆರಳು ಕಿವಿಯನ್ನ ಕ್ಲೋಸ್ ಮಾಡ್ತೀವಿ, ಮಧ್ಯದ 2 ಬೆರಳು ಕಣ್ ಕ್ಲೋಸ್ ಆಗುತ್ತೆ, ತೋರ್ ಬೆರಳು ಹಣೆ ಹತ್ರ, ಕಿರು ಬೆರಳು ಲಿಪ್ಸ್ ಹತ್ರ, ಹೆಬ್ಬೆರಳಿಂದ ಕಿವಿಯನ್ನ ಕ್ಲೋಸ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಮಾಡ್ತಿರಂತೆ. ಓಕೆ, ಸೊ ಈ ರೀತಿ ಹೋಲ್ಡ್ ಮಾಡಿ, ಡೀಪ್ ಇನ್ಹೇಲ್ ಮಾಡಿಬಿಟ್ಟು ಎಕ್ಸೇಲ್, ಉಸಿರಾಚೆ ಬಿಡ್ತಿರಲ್ಲ, ಅವಾಗ ಸೌಂಡ್ ಹಮ್ಮಿಂಗ್ ಸೌಂಡ್ ಮಾಡ್ತೀವಿ. ಹಮ್ಮಿಂಗ್ ಸೌಂಡ್, ಅನುನಾಸಿಕ ಉಚ್ಚಾರಣೆ, ಮಕಾರ ಅಥವಾ ನಕಾರ. ಈ ರೀತಿಯಾಗಿ ಹಮ್ಮಿಂಗ್ ಸೌಂಡ್ ಪೂರ್ತಿಯಾಗಿ, ಗಾಳಿ ಪೂರ್ತಿಯಾಗಿ ಆಚೆವರೆಗೂ ಹಮ್ಮಿಂಗ್ ಸೌಂಡ್ ಮಾಡೋಂಥದ್ದು. ಓಕೆ, ಡನ್. ಮಾಡೋಣ. ಬಟ್ ಬಿಫೋರ್ ದಟ್ ಮೊದಲಿಗೆ ನಾಡಿ ಶೋಧ ಪ್ರಾಣಾಯಾಮ ಮಾಡಿ, ಅದಕ್ಕಿಂತ ಮೊದಲು ದೀರ್ಘ ಪ್ರಾಣಾಯಾಮ ಮಾಡಿ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್, 5 ರೌಂಡ್ಸ್ ಡೀಪ್ ಇನ್ಹೇಲ್, ಡೀಪ್ ಎಕ್ಸೇಲ್ನ ಮಾಡ್ತೀರಾ ಪ್ರತಿಯೊಬ್ಬರು. ಓಕೆ, ಸಿಟ್ ಸ್ಟ್ರೈಟ್, ಕ್ಲೋಸ್ ಯುವರ್ ಐಸ್, ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ. ಅಬ್ಸರ್ವ್ ಮಾಡಿ ಉಸಿರನ್ನ. ಹೊಟ್ಟೆ ಪೂರ ಗಾಳಿ ತುಂಬಿಕೊಳ್ತೀರಾ, ಹೊಟ್ಟೆ ಪೂರ ಮುಂದೆ ಬರ್ತಾ ಇದೆ. ಸ್ಲೋಲಿ ಡೀಪ್ ಇನ್ಹೇಲ್ ಮಾಡ್ತಾ ಇದ್ದೀರಾ, ಸ್ಲೋಲಿ ಎಕ್ಸೇಲ್ ಮಾಡ್ತಾ ಇದ್ದೀರಾ. ಹೊಟ್ಟೆ ಪೂರ ಒಳಗಡೆ ಹೋಗ್ತಾ ಇದೆ, ಗಾಳಿ ಪೂರ ಆಚೆ ಹೋಗ್ತಾ ಇದೆ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಫೀಲ್ ಮಾಡಿ ಗಾಳಿ ಒಳಗಡೆ ಹೋಗ್ತಾ ಇರೋದು, ಹೊರಗಡೆ ಹೋಗ್ತಾ ಇರೋದನ್ನ. ರಿಲ್ಯಾಕ್ಸ್. ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಿದನ್ನ. ಅವಾಗ ಏನಾಗುತ್ತೆ, ನಿಮ್ಮ ಬ್ರೀದಿಂಗ್ ಸ್ಟ್ರಾಂಗ್ ಆಗುತ್ತೆ. ಡೀಪ್ ಬ್ರೀದಿಂಗ್ ಮಾಡ್ತೀರಾ, ಗಾಳಿ ಜಾಸ್ತಿ ತಗೊಳ್ತೀರಾ, ಆಮ್ಲಜನಕ ಜಾಸ್ತಿ ಹೋಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ,
ಮೈಂಡ್ ಆಕ್ಟಿವ್ ಆಗಿರುತ್ತೆ. ಸೋ ಮೆನಿ ಬೆನಿಫಿಟ್ಸ್ ಆರ್ ದೇರ್. ಓಕೆ, ನೆಕ್ಸ್ಟ್ ನಾಡಿ ಶೋಧ ಪ್ರಾಣಾಯಾಮ. ಮೊದಲೆರಡು ಬೆರಳು ಫೋಲ್ಡ್ ಮಾಡ್ತೀರಾ. ಹೆಬ್ಬೆರಳು ಉಂಗುರ ಬೆರಳು ಸಹಾಯದಿಂದ ಮೊದಲಿಗೆ ರೈಟ್ ನಾಸ್ಟ್ರಲ್ ಕ್ಲೋಸ್ ಮಾಡಿ, ಲೆಫ್ಟಿಂದ ಇನ್ಹೇಲ್, ಲೆಫ್ಟ್ ಕ್ಲೋಸ್ ಮಾಡಿ, ರೈಟಿಂದ ಎಕ್ಸೇಲ್, ಮತ್ತೆ ರೈಟಿಂದ ಇನ್ಹೇಲ್, ಮತ್ತೆ ಲೆಫ್ಟಿಂದ ಎಕ್ಸೇಲ್. 1 ರೌಂಡ್. ಈ ರೀತಿ 5 ರೌಂಡ್ಸ್ ಮಾಡಿ ಎಲ್ಲರೂ ನಾಡಿ ಶೋಧ ಪ್ರಾಣಾಯಾಮ. ಮಾಡ್ಬೋದು, ಮಾಡಿ ಜಯಲಕ್ಷ್ಮಿ ಅವರೇ, ಆರಾಮ್ಸೆ ಮಾಡ್ಬೋದು. ಡೋಂಟ್ ವರಿ, ಏನೂ ಆಗಲ್ಲ, ಮಾಡಿ. ಲೆಫ್ಟಿಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಲೆಫ್ಟಿಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಶುರು ಲೆಫ್ಟಿಂದ ಇನ್ಹೇಲ್ ಮಾಡ್ತೀರಾ, ಎಂಡ್ ಲೆಫ್ಟಿಂದ ಎಕ್ಸೇಲ್ ಮಾಡ್ತೀರಾ ಆಲ್ವೇಸ್. ಓಕೆ, ಈಗ ಮಾಡೋಣ ಭ್ರಮರಿ ಪ್ರಾಣಾಯಾಮ. ಸರಿನಾ? ಪ್ರತಿಯೊಬ್ಬರು ಹೆಬ್ಬೆರಳಿಂದ ಕಿವಿಯನ್ನು ಕ್ಲೋಸ್ ಮಾಡ್ತೀರಾ. ಮುದ್ರೆನ ಇಟ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ತಾ ಶುರು ಮಾಡೋಣ. 10 ರೌಂಡ್ಸ್ ಮಾಡಿ ಎಲ್ಲರೂ. 10 ಟೈಮ್ಸ್ ಮಾಡಬೇಕೆಲ್ಲರೂ. ಓಕೆನಾ? 10 ಟೈಮ್ಸ್. ಸ್ಟಾರ್ಟ್.
ಎಸ್. ಸೊ ಟೆಲ್ ಮಿ, ಹೌ ವಾಸ್ ಇಟ್? ಹೇಗಿತ್ತು, ಹೇಗನ್ನಿಸ್ತು? ಹೌ ಆರ್ ಯು ಫೀಲಿಂಗ್? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಸೂಪರ್ Super. ಮೈಂಡ್ ಎಲ್ಲ ಒಂಥರ ವೈಟ್ ಚೆನ್ನಾಗಿತ್ತು ಸರ್. ತಲೆನೋವೇ ಹೊರಟೋಯ್ತು ಸರ್. ಚೆನ್ನಾಗಿತ್ತು, ತಲೆನೋವು ಇತ್ತು ತುಂಬಾ. ಸ್ಟ್ರೆಸ್ ರಿಲೀಫ್ ಫೀಲಿಂಗ್ ಗುಡ್. ಚೆನ್ನಾಗಿತ್ತು ಸರ್, ಫೀಲ್ ಅಪ್ ಆಗಿತ್ತು. ಭ್ರಮರಿ ಪ್ರಾಣಾಯಾಮ, ನೋ ರಿಸ್ಟ್ರಿಕ್ಷನ್, ಯಾವಾಗ ಬೇಕಾದ್ರೂ ಮಾಡ್ಬೋದು, ಎಷ್ಟು ಸರಿ ಬೇಕಾದ್ರೂ ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ಮಕ್ಕಳು ದೊಡ್ಡವರು ಎಲ್ಲರೂ ಮಾಡ್ಬೋದು. ವಂಡರ್ಫುಲ್ ಚೇಂಜಸ್ ನೋಡ್ತಾರೆ. ಸಿಂಪಲ್ ಒಂದು ಉದಾಹರಣೆ, ಸಿಂಪಲ್ ಎಕ್ಸಾಂಪಲ್ ಅರ್ಥ ಮಾಡಿಸ್ಬೇಕಂದ್ರೆ, ರಿಸರ್ಚ್ ಮಾಡಿದ್ದಾರೆ. ಬ್ರೈನ್ MRI ಎಲ್ಲ ವೈರ್ಗೆಲ್ಲ ಹಾಕಿ ಬ್ರೈನ್ನ ಸ್ಕ್ಯಾನ್ ಮಾಡಿದಾಗ ಏನು, ಒಂದು ಸಿಂಪಲ್ ಉದಾಹರಣೆ ಭಾಷೆಯಲ್ಲಿ ನಾರ್ಮಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಈಗ ಕತ್ಲೆನಲ್ಲಿ ಒಂದು ನ್ಯೂರಾನ್ ಆನ್ ಆದ್ರೆ, ಒಂದು ಬಲ್ಬ್ ಆನ್ ಆದ್ರೆ ಹೇಗಿರುತ್ತೆ, ಸೊ ಬಿಫೋರ್ ಭ್ರಮರಿ ಪ್ರಾಣಾಯಾಮ ಒಂದು ಬಲ್ಬ್ ಆನ್ ಆಗಿದ್ರೆ, ಆಫ್ಟರ್ ಭ್ರಮರಿ ಪ್ರಾಣಾಯಾಮ 1000 ಬಲ್ಬ್ಸ್ ಆನ್ ಆಗಿರುತ್ತೆ ಬ್ರೈನ್ ಅಲ್ಲಿ. ಆ ರೀತಿ ನ್ಯೂರಾನ್ಸ್ ಆಕ್ಟಿವೇಟ್ ಆಗುತ್ತೆ. ಸೊ ದಟ್ ಈಸ್ ದ ಪವರ್ ಆಫ್ ಭ್ರಮರಿ ಪ್ರಾಣಾಯಾಮ. ಸೊ ತುಂಬಾ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಯಾರು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ, ಯು ವಿಲ್ ಸಿ ಅಮೇಝಿಂಗ್ ಚೇಂಜಸ್. ಮೆಮರಿ ಇಂಪ್ರೂವ್ ಆಗೋದು, ಮೈಂಡ್ ಶಾರ್ಪ್ ಆಗೋಂಥದ್ದು, ಕಲಿಕೆ ಚೆನ್ನಾಗಂಥದ್ದು, ಡೀಪ್ ನಿದ್ದೆ ಮಾಡೋಂಥದ್ದು, ಸೂಪರ್ ಚೇಂಜಸ್ ನೋಡ್ತೀರಾ. ಓಕೆ, ರೆಗ್ಯುಲರ್ ಆಗಿ ಮಾಡಿ. ಸೊ ಭ್ರಮರಿ ಪ್ರಾಣಾಯಾಮ ಅದಾದ ನಂತರ ಈಗ ನಾವು ಒಂದು ಅಭ್ಯಾಸ ಮಾಡೋಣ. ವಂಡರ್ಫುಲ್ ಹೀಲಿಂಗ್ ಟೆಕ್ನಿಕ್. ಒಂದು ಏನ್ಷಿಯಂಟ್ ಹೀಲಿಂಗ್ ಟೆಕ್ನಿಕ್ ನ ಹೇಳ್ಕೊಡ್ತೀನಿ. ಸಾಕಷ್ಟು ಜನ ಗೊತ್ತಿರುತ್ತೆ, ಸಾಕಷ್ಟು ಜನ ಕಲ್ತಿರ್ತೀರ, ಹೇಳ್ಕೊಟ್ಟಿರ್ತೀನಿ. ಅದರ್ವೈಸ್ ಆಲ್ಸೋ ಇವತ್ತು ಇನ್ನೊಮ್ಮೆ ತಿಳ್ಕೊಳ್ಳೋಣ. ವಿಲ್ ಲರ್ನ್ ಲೈಫಲ್ಲಿ ಏನು, ಯಾವುದೇ ಸಂದರ್ಭದಲ್ಲಿ, ಯಾವುದೇ ವಿಚಾರಕ್ಕಾಗ್ಲಿ, ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್, ಎಲ್ಲದಕ್ಕೂ ಒಂದು ಹೀಲಿಂಗ್ ಅಂಡ್ ಮ್ಯಾನಿಫೆಸ್ಟೇಷನ್ಗೆ ಒಂದು ಟೆಕ್ನಿಕ್, ಹೋಪನೋಪನೋ. ಓಕೆ, ಹವಾಯನ್ ಏನ್ಷಿಯಂಟ್ ಹೀಲಿಂಗ್ ಟೆಕ್ನಿಕ್ ಇದು. ಹೋ ಓಪನೋಪೋನೋ, ಎಕ್ಸಾಕ್ಟ್ಲಿ ಹೇಳೋದು, ಪ್ರೊನೌನ್ಸ್ ಮಾಡೋಂಥದ್ದು ಹೋ ಓಪನೋಪೋನೋ. ಸೊ ಸಿಂಪಲ್, ಕೆಲವು ಪಠನೆ ಮಾಡೋದು, ಜಪ ಮಾಡೋದು, ಚಾಂಟ್ ಮಾಡೋಂಥದ್ದು, ಕೆಲವು ಪದಗಳನ್ನ ಹೇಳೋಂಥದ್ದು, ಒಂದು ಪ್ರೇಯರ್ ಇದು. ಈ ಪ್ರೇಯರ್ನ ನೀವು ಮಾಡೋದ್ರಿಂದ ಏನನ್ನ ಬೇಕಾದ್ರೂ ಹೀಲ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಹೀಲ್ ಮಾಡ್ಬೋದು, ನಿಮ್ಮನ್ನ ನೀವು ಹೀಲ್ ಮಾಡ್ಬೋದು, ಮ್ಯಾನಿಫೆಸ್ಟ್ ಕೂಡ ಮಾಡ್ಬೋದು. ಒನ್ ಆಫ್ ದ ಪವರ್ಫುಲ್ ಟೆಕ್ನಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೋಪನೋಪನೋ. ಏನ್ ಹೇಳ್ಬೇಕು ಸರ್? ಸಿಂಪಲ್, ಈ 4 ಲೈನ್ ಹೇಳ್ಬೇಕು ನೀವು. ಹೋಪನೋಪನೋ ಹೀಲಿಂಗ್ ಟೆಕ್ನಿಕ್ ಏನ್ ಹೇಳ್ಬೇಕು? ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇಷ್ಟೇ, ಸರಿನಾ? ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ಈ ಪ್ರೇಯರ್ ಅಥವಾ ಈ ಟೆಕ್ನಿಕ್, ಏನು ಚಾಂಟಿಂಗ್ ಅಂತ ಕರಿತೀವಿ, ಈ 4 ಲೈನ್ಗಳನ್ನ, ಇಟ್ಸ್ ಅ ಪವರ್ಫುಲ್ ಸೆಂಟೆನ್ಸ್. ಸಿಂಪಲ್ ಅನ್ಸುತ್ತೆ, ಬಟ್ ವೆರಿ ಪವರ್ಫುಲ್. ಇದು 108 ಬಾರಿ ಚಾಂಟ್ ಮಾಡಿದಾಗ, ಅಟ್ಲೀಸ್ಟ್ 51 ಬಾರಿ ಅಥವಾ 21 ಬಾರಿ ರೆಗ್ಯುಲರ್ ಆಗಿ ಚಾಂಟ್ ಮಾಡ್ತಾ ಬಂದ್ರೆ, ಯು ವಿಲ್ ಸಿ ಅಮೇಝಿಂಗ್ ಹೀಲಿಂಗ್ ಚೇಂಜಸ್ ನ ನೋಡ್ತೀರಾ ಹೋಪನೋಪನೋ ಇಂದ. ಓಕೆ, ಸೊ ಇವತ್ತು ಮಾಡೋಣ, ಒಂದು 21 ಬಾರಿ ಚಾಂಟ್ ಮಾಡೋಣ ನಾವು ಒಟ್ಟಿಗೆನೆ, ಫಾರ್ ಹೆಲ್ತ್, ಆರೋಗ್ಯಕ್ಕೆ. ಸರಿನಾ? ಸೊ ಪ್ರತಿಯೊಬ್ರು ಮಾಡೋಣ. ರೆಡಿ? ಅದಾಗಿದ ತಕ್ಷಣ ಹಾಗೆ ಮೆಡಿಟೇಷನ್ ಕೂಡ ಮಾಡೋಣ. ಸೊ ಹೋಪನೋಪನೋ ಪ್ರೇಯರ್ ನೋಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇಷ್ಟೇ 4 ಲೈನ್ ಹೇಳ್ಬೇಕು ನಾವು, ಹೇಳ್ತಾ ಹೋಗೋಣ. ಸೊ ಅದಾಗಿದ ತಕ್ಷಣ ಮೆಡಿಟೇಷನ್ ಕೂಡ ಮಾಡೋಣ. ನೀರ್ ಬಾಟಲ್ ಜೊತೆಗೆ ಇಟ್ಕೊಳ್ಳಿ, ನಾ ಹೇಳ್ತೀನಿ ಅವಾಗ ವಾಟರ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತೀರಂತೆ. ಸೊ ಪ್ರತಿಯೊಬ್ರು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ನಿಮ್ಮ ದೇಹದಲ್ಲಿ ಯಾವುದೇ ನೋವುಗಳಿರ್ಬೋದು, ಕಾಯಿಲೆ ಇರ್ಬೋದು, ರೋಗ ಇರ್ಬೋದು, ಆರ್ ಹೆಲ್ತ್ ಇಶ್ಯೂ ಇರ್ಬೋದು, ಫಾರ್ ಒಳ್ಳೆ ಆರೋಗ್ಯಕ್ಕೂ ಹೋಪನೋಪನೋ ಮಾಡೋಣ. ಸೊ ಥಿಂಕ್ ಅಬೌಟ್ ಸಮಥಿಂಗ್, ಹೆಲ್ತ್ ಇಶ್ಯೂ ಅಥವಾ ಎನಿ ಬಾಡಿ ಪಾರ್ಟ್ ಆರ್ ಜನರಲ್ ಆಗಿ ಹೆಲ್ತ್ ಅಂತಾನು ಕೂಡ ನೆನಪಿಸ್ಕೋಬಹುದು.
ಸೊ ರೈಟ್ ಹ್ಯಾಂಡ್ ಆನ್ ಯೋರ್ ಹಾರ್ಟ್, ಬಲಗೈನ ಹೃದಯದ ಮೇಲೆ ಇಟ್ಕೊಳ್ತಾ ಕಣ್ ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ನನ್ನ ಜೊತೆ ಪವರ್ಫುಲ್ ಆಗಿ ವಿತ್ ದ ಎನರ್ಜಿ ಚಾಂಟ್ ಮಾಡ್ತಾ ಹೋಗಿ. ಜೋರಾಗಾದ್ರೂ ಹೇಳಿ, ಮನ್ಸಲ್ಲಾದ್ರೂ ಹೇಳಿ, ಬಟ್ ಐ ಪ್ರಿಫರ್ ಜೋರಾಗಿ ಹೇಳಿ ಅಂತ. ಸೊ ಜೋರಾಗಿ ಹೇಳ್ತಾ ಹೋಗಿ. ಸೊ ಶುರು ಮಾಡೋಣ. ಡಿಯರ್ ಹೆಲ್ತ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. Dear health, I am sorry, please forgive me, thank you, I love you. My dear health, I am sorry, please forgive me, thank you, I love you. ಪ್ರೀತಿಯ ಆರೋಗ್ಯವೇ, I am sorry, please forgive me, thank you, I love you. Dear health, I am sorry, please forgive me, thank you, I love you. Dear health, I am sorry, please forgive me, thank you, I love you. My dear health, I am sorry, please forgive me, thank you, I love you. ಪ್ರೀತಿಯ ಆರೋಗ್ಯವೇ, I am sorry, please forgive me, thank you, I love you. Dear health, I am sorry, please forgive me, thank you, I love you. Dear health, I am sorry, please forgive me, thank you, I love you. Dear health, I am sorry, please forgive me, thank you, I love you. My dear health, I am sorry, please forgive me, thank you, I love you. ಪ್ರೀತಿಯ ಆರೋಗ್ಯವೇ, I am sorry, please forgive me, thank you, I love you. Dear health, I am sorry, please forgive me, thank you, I love you. My dear health, I am sorry, please forgive me, thank you, I love you. Dear health, I am sorry, please forgive me, thank you, I love you. My dear health, I am sorry, please forgive me, thank you, I love you. Dear health, I am sorry, please forgive me, thank you, I love you. ಪ್ರೀತಿಯ ಆರೋಗ್ಯವೇ, I am sorry, please forgive me, thank you, I love you. Dear health, I am sorry, please forgive me, thank you, I love you. Dear health, I am sorry, please forgive me, thank you, I love you. ಫೀಲ್ ಮಾಡಿ ನಿಮ್ಮ ಆರೋಗ್ಯ ಹೀಲ್ ಆಗ್ತಾ ಇರೋದನ್ನ, ನಿಮ್ಮ ಬಾಡಿ ಹೀಲ್ ಆಗ್ತಾ ಇರೋದನ್ನ. ಹಾಗೆ ಕಣ್ಮುಚ್ಕೊಂಡು ಹಸ್ತದಲ್ಲಿ ಮುದ್ರೆ, ಜ್ಞಾನ ಮುದ್ರೆ. ಬೆನ್ನು ನೇರ ಇರಲಿ, ಶೋಲ್ಡರ್ ರಿಲ್ಯಾಕ್ಸ್. ನೋ ಬಾಡಿ ಮೂಮೆಂಟ್ಸ್, ಒಂಚೂರು ಬಾಡಿ ಮೂಮೆಂಟ್ ಆಗಬಾರ್ದು. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ, ಓಂಕಾರದ ಮೇಲೆ, ಮ್ಯೂಸಿಕ್ ಮೇಲೆ ಫೋಕಸ್ ಮಾಡ್ತಾ. ಮುಖದಲ್ಲಿ ಒಂದು ಖುಷಿ ಇರಲಿ. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
ಹಾಗೆ ಕಣ್ಮುಚ್ಕೊಂಡು ಹೋಲ್ಡ್ ದ ವಾಟರ್ ಬಾಟಲ್, ನೀರ್ ಬಾಟಲ್ನ ಅಥವಾ ಗ್ಲಾಸನ್ನ ಕೈಯಲ್ಲಿ ಇಟ್ಕೊಳ್ಳಿ. ಎರಡೂ ಹಸ್ತಗಳಿಂದ ನೀರಿಗೆ ಎನರ್ಜಿ ಕೊಡ್ತಾ, ರೀಚಾರ್ಜ್ ಮಾಡ್ತಾ, ಗ್ರಾಟಿಟ್ಯೂಡ್ನ ಸಲ್ಲಿಸ್ತಾ. ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ, ವಿಜುವಲೈಸ್ ಮಾಡಿ, ನಾಳೆಯ ದಿನ ನಿಮ್ಮ ಎಲ್ಲ ಟು ಡೂ ಲಿಸ್ಟ್ ಅನ್ನ ಅಚೀವ್ ಮಾಡ್ತಾರದನ್ನ ವಿಜುವಲೈಸ್ ಮಾಡಿ. ಇಮ್ಯಾಜಿನ್ ಮಾಡಿ, ಹೋಲ್ ಡೇ ನೀವು ಅನ್ಕೊಂಡಿರೋ ಕೆಲಸಗಳೆಲ್ಲ ತುಂಬಾ ಈಸಿಲಿ ಬೇಗನೆ ಮಾಡಿ ಮುಗಿಸ್ತಾ ಇದ್ದೀರಾ. ಅನ್ಕೊಂಡಿದ್ಕಿನ್ನ ಒಳ್ಳೆ ರಿಸಲ್ಟ್ಸ್ನ ಪಡಿತಾ ಇದ್ದೀರಾ. ಇನ್ನ ಬೇಗನೆ ಮಾಡಿ ಮುಗಿಸ್ತಾ ಇದ್ದೀರಾ. ಅಟ್ ದ ಎಂಡ್ ಆಫ್ ದ ಡೇ ದಿನದ ಬಗ್ಗೆ ತಿರುಗಿ ನೋಡಿದಾಗ ವಾವ್ ಅನ್ನಿಸ್ತಾ ಇದೆ, ವಂಡರ್ಫುಲ್ ಅನ್ನಿಸ್ತಾ ಇದೆ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ, ನಿಮ್ಮ ಟಾಪ್ 3
ಲೈಫ್ನ ಗುರಿಗಳನ್ನ ಅಚೀವ್ ಮಾಡ್ತಾ ಇರೋದನ್ನ ವಿಜುವಲೈಸ್ ಮಾಡಿ, ನಿಮ್ಮ ಗೋಲ್ಸ್ನ ಅಚೀವ್ ಮಾಡ್ತಾ ಇರೋದನ್ನ, ವಿಶಸ್ನ ಫುಲ್ಫಿಲ್ ಆಗ್ತಾ ಇರೋದನ್ನ. ಆ ಒಂದು ಹ್ಯಾಪಿನೆಸ್ನ ಫೀಲ್ ಮಾಡಿ, ಆ ಸಕ್ಸಸ್ನ ಫೀಲ್ ಮಾಡಿ, ಆ ಇಮೋಷನ್ಸ್ನ ಫೀಲ್ ಮಾಡಿ. ಯಾವ ಥರ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದಾರೆ, ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದಾರೆ, ಅದನ್ನ ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ವಿತ್ ದ ಸೇಮ್ ಫೀಲಿಂಗ್ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ಫಾರ್ ಆಲ್ ದ ಮ್ಯಾನಿಫೆಸ್ಟೇಷನ್. ಕೀಪ್ ದ ಬಾಟಲ್, ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್. ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಕಾಸ್ಮಿಕ್ ಎನರ್ಜಿಯ ಜೊತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್, ಥ್ಯಾಂಕ್ ಯು ಫಾರ್ ಆಲ್ ದ ಹೀಲಿಂಗ್. ಡೀಪ್ ಇನ್ಹೇಲ್ ಮಾಡ್ತಾ ಹೈ ಎನರ್ಜಿನ ಪಡ್ಕೊಳ್ಳಿ ಹಸ್ತಗಳ ಮುಖಾಂತರ. ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ, ಯೂನಿವರ್ಸ್ ಇಂದ ಒಂದು ವಾಯ್ಲೆಟ್ ಕಲರ್ ಹೀಲಿಂಗ್ ಎನರ್ಜಿ ಲೈಟ್ ಪಾಸ್ ಆಗ್ತಾ ಇದೆ ನಿಮ್ಮ ಮೇಲೆ, ನಿಮ್ಮ ಹಸ್ತಗಳ ಮುಖಾಂತರ. ನಿಮ್ಮ ಹಸ್ತದಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಎರಡೂ ಹಸ್ತಗಳನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಾಗೆ ಎಕ್ಸಾಮ್ ಬರಿತಾ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗೆ, ಮಕ್ಕಳಿಗೆಲ್ಲ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಸೆಷನ್ಗೆ, ಕಲಿಕೆಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ, ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. ಎಸ್. ಸೊ ಅನ್ಮ್ಯೂಟ್ ಮಾಡಿ ಹೇಳಿ ಒಂದು ವರ್ಡ್ ಅಲ್ಲಿ, ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? Fantastic. ಚೆನ್ನಾಗಿತ್ತು ಗುರುಗಳೇ. ಆರಾಮಾಗಿದೆ. ಧನ್ಯವಾದಗಳು ಗುರುಗಳೇ. ಗುರುಜಿ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ. ಸೆಷನ್ ಆಗಿದ ತಕ್ಷಣ ಯು ವಿಲ್ ಗೋ ಅಂಡ್ ಸ್ಲೀಪ್ ಅಗೇನ್. ನೋ ಮೊಬೈಲ್, ನೋ ಸೋಷಿಯಲ್ ಮೀಡಿಯಾ ಎನಿಥಿಂಗ್. ಸೊ ನಾಳೆ ಮತ್ತೆ ಸಿಗೋಣ. ನಾಳೆ ಮಾರ್ನಿಂಗ್ ಅಲ್ಲೂ ಕ್ಲಾಸ್ ಇರುತ್ತೆ, 7 ಚಕ್ರ ಕ್ಲಾಸ್ ಇರುತ್ತೆ, ಜೊತೆಗೆ ನಾಳೆ ರಾತ್ರಿ ಕೂಡ ಸಿಗೋಣ. ಅಂಡ್ ಲೆಟ್ ಮಿ ನೋ, ನಾಳೆ ಹೇಳಿ ಹೇಗಿತ್ತು, ಇವತ್ತು ನೈಟ್ ಹೆಂಗ್ ಮಲಗಿದ್ರಿ, ಬೆಳಗ್ಗೆ ಹೇಗೆ ಎದ್ರಿ, ಹೋಲ್ ಡೇ ಹೇಗಿತ್ತು ಅಂತ ನಾಳೆ ಹೇಳಿ. ಓಕೆ? ಸೊ ಸ್ಟಾರ್ಟಿಂಗಲ್ಲಿ ಒಂದು 2-3 ಮಿನಿಟ್ಸ್ ಮ್ಯೂಸಿಕ್ ಕೇಳಿಸಿಲ್ಲ ನಿಮಗೆ, ಬಟ್ ಇಟ್ಸ್ ಓಕೆ. ಹಾಗೆ ಧ್ಯಾನ ಮಾಡಿದ್ದೀರಾ, ವೆರಿ ಗುಡ್. ಸೊ ಥ್ಯಾಂಕ್ ಯು ಸ್ನೇಹಿತರೆ, ಶುಭರಾತ್ರಿ, ಹ್ಯಾಪಿ ನೈಟ್ ಎಲ್ಲರಿಗೂ. ಸಿ ಯು ಆಲ್ ಟುಮಾರೋ.
ಹ್ಯಾಪಿ ನೈಟ್, ಡೀಪ್ ಸ್ಲೀಪ್. Happy night, sir. ಗುರುಜಿ ಥ್ಯಾಂಕ್ ಯು ಗುರುಜಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಶೇರಿಂಗ್ಸ್ ಎಲ್ಲ ಗ್ರೂಪಲ್ಲಿ ಮಾಡಿ. ಆ್ಯಂಡ್ ಈ ವಿಡಿಯೋ ನೋಡ್ತಿರೋರು ಕಲ್ತಿರೋರು ಶೇರ್ ಕೂಡ ಮಾಡಿ ಬೇರೆಯವ್ರಿಗೆ, ಅವ್ರಿಗೂ ಹೆಲ್ಪ್ ಆಗಲಿ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ನೈಟ್.